ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದಕ್ಕೆ ಒಂದು ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎತ್ತಿ ನಾವೆಲ್ಲರೂ ಈ ಬರ್ರೋ ನೋಡಿ. ತೇಜು ಆಯನ್ನು ತೇಜು ಹಾಯ್. ಅವಳು ಇವಾಗ ಎದ್ದಿದ್ದಾಳೆ, ರೆಡಿ ಆಗ್ತಿದ್ದಾಳೆ. ನನ್ನ ರೂಮ್ ಅದೇ. ಸೊ ಇವಾಗ ಮಾರ್ನಿಂಗ್ ಎದ್ದು ಕಾಫಿ ಕುಡಿಯೋಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಬನ್ನಿರಿ ನೋಡಿ. ಪೂಲೆಲ್ಲ ಇವಾಗ ಕ್ಲೀನ್ ಮಾಡಿದ್ರು. ಮಾರ್ನಿಂಗ್ ಎಲ್ಲ ಎದ್ದು ಇವಾಗ ಹೋಗ್ತಿದ್ದೀವಿ. ನನ್ನ ಮಗಳು ಅಂತೂ ನನ್ನ 6 o'clock ಎದ್ದೊಳಿಸು. ನಾನು ಜಾಸ್ತಿ ನಿದ್ದೆ ಮಾಡಲ್ವಲ್ಲ ಪಪ್ಪು ಇದ್ದರೆ. ಸೊ ಎದ್ದು ಅವಳಿಗೆ ಫೀಡ್ ಮಾಡಿ ಅವಳೆಲ್ಲ ಮಲಗಿದ್ದಾಳೆ. ಸೂರಿ ಅವಳು ಮತ್ತಿಗೆ ಅವರಿಬ್ಬರು ಮಲ್ಕೊಂಡಿದ್ದಾರೆ. ನಾವಿಬ್ಬರೆಲ್ಲ ವಾಕಿಂಗ್ ಹೋಗ್ತೀವಿ. ಮಾರ್ನಿಂಗ್ ಹೋಗೋದಕ್ಕೆ ತುಂಬಾ ಇಷ್ಟ ನನಗೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರು. ಆ ಥರ ನಿಂಗೆ ಎಂಜಾಯ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಗೈಸ್. ಇವಾಗ ಇಲ್ದಿದ್ದಾಳೆ ಅವಳು ಕೆಳಗಡೆ. ಆದರೆ ಪಕ್ಷಿ ಸೌಂಡೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ವ್ಯೂ ಸೂಪರಾಗಿದೆ. ಈ ಥರ ಎಂಜಾಯ್ ಮಾಡೋದಕ್ಕೆ ಎಲ್ಲರೂ ಹೇಳ್ತೀರಾ, ಅಕ್ಕ ಏನಕ್ಕ ಇವಾಗಲೇ ಹೋಗಿದ್ದೀರಾ ರೆಸ್ಟ್ ಮಾಡಿ ಅಂತ. ನನಗೆ ಏನಪ್ಪ ಇರೋದು ಅಂದರೆ, ಇವತ್ತು ಇರ್ತೀವೋ ನಾಳೆ ಇರಲ್ವೋ, ಇರೋ ಗಂಟ ನಾನು ಲೈಫ್ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಮೈಂಡಲ್ಲಿರೋದು. ಬೇರೆಯವ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಅನ್ನೋದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ನನಗೆ ಸಾಕಾಗಿರೋದು. ಸಾಕು ಅನ್ಸೋದೇ ನನಗೆ ಅಷ್ಟೇ. ನನ್ನ ಫ್ಯಾಮಿಲಿ ಆಗಿರ್ಬೋದು ಸಪೋರ್ಟ್ ಮಾಡ್ತಾರಲ್ಲ ಅಷ್ಟು ಸಾಕು. ನಾನು ಬೇರೆಯವ್ರ ಮಾತಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಅವ್ರಿಗೆ ಮಾತ್ರ ತಲೆ ಕೆಡ್ಸ್ಕೊತೀನಿ, ಅಥವಾ ಬೇರೆಯವರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಎಷ್ಟು ದಿನ ಇರ್ತೀವೋ ಏನೋ ನಮಗೆ ಗೊತ್ತಿಲ್ಲ. ನನ್ನ ಎಕ್ಸಾಂಪಲ್ ಏನಪ್ಪ ಅಂದರೆ, ನನ್ನ ಫ್ರೆಂಡು ವಿನಯ್ ಅಂತ, ಅವನು ಎಷ್ಟು ಒಳ್ಳೆಯವನು ಅಂದರೆ, ಒಬ್ಬರು ಸವಾಸಕ್ಕೆ ಹೋಗ್ತಿರ್ಲಿಲ್ಲ. ಸೊ ಅವನು ಎಕ್ಸಾಮ್ ಬಡ್ಬಿಟ್ಟು ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾನೆ. ಸೊ ಅದಕ್ಕೋಸ್ಕರ ನಂಗೆ ಅವಾಗ ಏನನ್ಸುತ್ತೆ ಅಂದರೆ, ಲೈಫ್ ಇರೋ ಗಂಟೆ ಎಂಜಾಯ್ ಮಾಡಬೇಕಷ್ಟೇ. ಸೊ ನಾವು ಇವತ್ತು ಇರ್ತೀವೋ ನಾಳೆ ಇರಲ್ವೋ, ನನಗೆ ಅದೇ ನನ್ನ ಮೈಂಡಲ್ಲಿ ಇರೋದು. ನನ್ನ ಮಗಳೂ ಅಷ್ಟೇ, ಅವಳಿಗೆಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು, ಎಲ್ಲ ಕಡೆ ತೋರಿಸೋ. ಅದಕ್ಕೋಸ್ಕರ ನನ್ನ ಮಗಳನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಅನಿಸಿಕೆ ಏನಂದರೆ, ನನ್ನ ಮಗಳಿಗೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರ ಅಂತ ಅಂದ್ಕೋಬೇಕು. ಅದೇ ಥರನೇ ನಮ್ಮ ಅತ್ತೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಅಷ್ಟೇ ಸಾಕು. ನಾನು ಬೇರೆಯವ್ರ ಮತ್ತೆಲ್ಲ ತುಂಬ ತಲೆನೂ ಕೆಡ್ಸ್ಕೊಳ್ಳಲ್ಲ. ಸೊ ಮಾರ್ನಿಂಗ್ ಬಂದೀವಿ, ಇವಾಗ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ನೋಡೋಣ. ನೋಡಿ ಗೈಸ್, ದಾಸವಾಳದ ಹೂವನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಒಂಥರ ಮಾರ್ನಿಂಗ್ ವ್ಯೂ ಅಂತೂ ಸೂಪರಾಗಿದೆ. ಇನ್ನೂ ತೋರಿಸ್ತೀನಿ ಇಲ್ಲಿ ಯಾವಾಗ ಗೇಮ್ಸ್ ಅವೈಲೇಬಲ್ ಇದೆ, ಏನೇನಿದೆ ಅಂತ. ನೀರಿನ ಕೊನೆ ಗಂಟ ನೋಡಿ. ಬೇಗ ಬಂದರು ನೋಡಿ ಗೈಸ್. ಬೆಳಗ್ಗೆ ದಾಸವಾಳದ ಹೂವು ಇಸ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಇವರೇ ನನಗೆ ಕೊಟ್ಟಿದ್ದು. ತುಂಬ ಡೆಕೋರೇಷನ್ ಮಾಡ್ತಿದ್ದಾರೆ. ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ಇವರೆಲ್ಲ ಗೇಮ್ಸ್ ಆಡ್ತಾರೆ. ರೆಡಿ ಆಗಿಬಿಟ್ಟು ನಾನು ಒಂದೊಂದು ಫೋಟೋಸ್ ತೊಗೊಂಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಮಾಡೋಕ್ಕಾಗೋದು. ನಾನು ಇಲ್ಲಿ ಯಾವ ಗೇಮ್ ಮಾಡೋಕ್ಕಾಗಲ್ಲ. ಇವ್ರು ಎಂಜಾಯ್ ಮಾಡಲಿ ಅಂತಲೇ ನಾನು ಕೂಡ ಬಂದಿರೋದು. ನೋಡೋಣ. ಗುಡ್ ಮಾರ್ನಿಂಗ್. ನೋಡಿ, ಇನ್ನು ಅಪ್ಪ ಮಗಳು ಇಬ್ಬರು ಇನ್ನೂ ಮಲಗಿದ್ದಾರೆ. ಅವನಿಗೋಗಿ ಕಾಫಿ ತೊಗೊಬಂದೆ. ಸೊ ನಾನು ಎದ್ದು ಪಪ್ಪ ಅವರು ಕಾಫಿ ಕೊಟ್ಬಿಟ್ಟು ದಿಲೀಪಂಗೆ ಮತ್ತಿಗೆ ಶಿವು ಇಬ್ಬರು ಬಂದಿಲ್ಲ. ಸೂರಿಗೂ ಕಾಫಿ ತೊಗೊಂಡೋದೆ. ಅವನೇನು ಕಾಫಿ ಕುಡಿಯೋಣ ಅಂತೇಳ್ಬಿಟ್ಟು ಇವಾಗ ಇವರೆಲ್ಲ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಅಲ್ಲಿ ಹೋಗಿದ್ದಾರೆ. ನಾನು ಕೂಡ ಅಲ್ಲೇ ಹೋಗ್ತಿದ್ದೀನಿ. ಆಮೇಲೆ ಪಪ್ಪ ಯಾರೋ ಅಲ್ಲಿ ಒಂದು ಅಣ್ಣ ಇದ್ದರು, ಅವಣ್ಣಂಗೆ ಕಾಫಿ ಕೊಡಿ ಅಂತ ಹೇಳಿದ್ವಿ. ಅವರು ಪಪ್ಪ ನಮಗೋಸ್ಕರ ಕಾಫಿ ಎಲ್ಲ ಕೊಟ್ಟರು. ನೋಡಿ ಆಟ ಆಡ್ತಾಯಿದ್ದಾರೆ ಬೆಳಗ್ಗೆನೆ. ಹಿಂಗೊಂದು ಇಲ್ಲ ಅತ್ತ ಮೊಟ್ಟೆ ಅತ್ತ ತಾನೇ ಅತ್ತ ಮೊಟ್ಟೆ ಅತ್ತ. ಓ ಏನು ಇವಳನ್ನ ಫ್ರೇಮಾಗಿ ಗೈಸ್. ನಿನ್ನೆ ಒಳಗೆ ಹೇಳಿದ್ವಲ್ಲ ಫ್ರ್ಯಾಂಕ್ ಮಾಡ್ತೀವಿ ಅಂತ, ಅದು ಫೇಲ್ಯೂರ್ ಆಗೋಯ್ತು. ಕೊನೆಗೂ ಅಳ್ಸೋಕ್ಕಾಗಿಲ್ಲ. ಸೊ ಅವಳೇನೇನೆಲ್ಲ ಆಟ ಆಡೋಳು ಅಂತ ಅದ್ರಲ್ಲಿ ತೋರಿಸ್ತೀನಿ ಲಾಗಲ್ಲಿ. ಏನು ಡವ್ ಮಾಡ್ತವನು ಗೊತ್ತಾ, 3 ಜನ ಹತ್ಬಿಟ್ರೆ ಬಿದ್ದೋಗುತ್ತೆ ಅಂತ ಅವಳಿಗೆ ಡವ್ ಮಾಡ್ತವನೆ. ನೋಡಿ ನಮ್ಮ ಅಕ್ಕ ಲಾಗು ನಾನೇ ಮಾಡ್ತಿದ್ದೀನಿ. ಸೊ ಇವಾಗ ಅವ್ರು ಹೋಗ್ತಾ ಇದ್ದಾರೆ ಆಡೋದಕ್ಕೆ.
ರಾತ್ರಿ ಬಿದ್ಬಿಟ್ಟು ಸೊಂಟ ಮುಡ್ಕೊಂಡವ್ರೆ ಚೆನ್ನಾಗೈತೆ ಇವಾಗ ಚೆನ್ನಾಗೈತೆ ತಿನ್ನೋಕೆ ಜೋರಾಗಿ ಮಾಡು. ನೋಡಿ ಗೈಸ್, ಸೂರ್ಯ ಪಾಪು ಎತ್ಕೊಂಡು ಹೋಗ್ತಿದ್ದಾನೆ. ಇವಾಗ ಟಿಫನ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ವಿಮ್ಮಿಗೆ ಯಾರೋ ಇಳಿದಿದ್ದಾರೆ. ಬೆಳಗ್ಗೆ ಚಳಿಯಪ್ಪ, ಇವ್ರು ಹೆಂಗಾರು ಇಳಿತಾರೋ. ನಂಗೂ ಒಂದು ಕಡೆ ಆಡಬೇಕು ಅಂತ ಆಸೆ. ಸೊ ಇನ್ನು ಪಾಪು ಇನ್ನು ನೆಕ್ಸ್ಟು ನಮ್ಮ ಪಾಪು ಕರ್ಕೊಂಡು ಹೋಗೋದು ಎಷ್ಟೊಂದಿದೆ. ಸೊ ಅದಕ್ಕೆ ಆಸೆ ಆಗ್ತಿದೆ, ಅದು ಆಡೋಕ್ಕಾಗಲ್ವಲ್ಲ. ಸ್ವಿಮ್ ಮಾಡ್ತಿದ್ದಾರೆ ಯಾರು ಗೈಸ್. ನೋಡಿ ನಮ್ಮನ್ನ ಬಿಟ್ಬಿಟ್ಟು ಇವ್ರು ಬಂದ್ಬಿಟ್ಟವ್ರೆ. ಇವನಂತೂ ಇವನು ಕಾಫಿ ತಗೊಂಡು ಹೋಗಿದ್ದೀನಿ, ನಾಷ್ಟ ಕರೆದಿಲ್ಲ ಗೈಸ್ ಇವನು. ಫೇವ್ರೇಟ್ ಇಡ್ಲಿ ನಿಂಗೆ ಹಾಕ್ಲಾ? ತಿಂತ್ಯಾ? ಇದು ಅವಲಕ್ಕಿ ಅನ್ಸುತ್ತೆ, ತಿಂತ್ಯಾ? ನೋಡಿ ಫ್ರೂಟ್ಸ್ ಇದೆ. ನಾನು ಉಪ್ಪಿಟ್ಟು ತಿನ್ಬೋದು ನಾನು. ನಿಂಗೆ ನಿಂಗೆ ಕೇಸರಿ ಟೇಸ್ಟ್ ಮಾಡೋಕ್ಕಾಕು. ನಾನು ಅಷ್ಟೇ, ಅಷ್ಟೇನೇನು ಬೇಡ ನನಗೆ. ದೋಸೆ ಹಾಕೋ, ಪೂರಿ ಚೆನ್ನಾಗಿ ಬಿಸಿ ಬಿಸಿ ಪೂರಿ ಸಾಗು. ಆಲೂ ಸಾಗು. ನೆಕ್ಸ್ಟ್ ಇದು ದೋಸೆ. ಬಾ ಎಗ್ಗು ನೋಡಿ, ಎಗ್ಗಿದೆ, ತಿಂತೀಯಾ? ನಾನು ಎಗ್ ತಿನ್ನಂಗಿಲ್ಲ. ನಾನಿಷ್ಟು ತಗೊಂಡಿದ್ದೀನಿ, ಸಾಕು. ಇವನಿಷ್ಟು. ಸೂರ್ಯ ಡಯಟ್ ಮಾಡ್ತಿದ್ದಾನೆ. ಸೂರ್ಯಗೆ ನಾನು ಜ್ಯೂಸ್ ಕುಡಿತೀಯ ಅಂದೆ, ಬೇಡ ಅಂತ ಹೇಳ್ತಿದ್ದಾನೆ. ಏನು ತಗೋ ಹೋಯ್ ಹೇಳು, ಆಗಲೇ ಏನು ಹೇಳ್ತಾರೆ ಹೇಳ್ಬಿಡು. ಚೆನ್ನಾಯ್ತಾ ದಿಲೀಪ? ನಾನೇ ಮಾಡಿದ್ದು ಗೈಸ್. ಡೈಟ್ ಅಂತ ಹೇಳ್ಬಿಟ್ಟು ಇನ್ನು ಮೇಯಕ್ಕೆ ಹೋಗೋಂಜುನು ಬರೀ ಸುಳ್ಳು ಹೇಳ್ತೀನಿ. ಇವಾಗ ಏನೇನು ತೊಗೊಬರ್ತಾನೆ ನೋಡೋಣ. ನೋಡಿ ಗೈಸ್, ಜ್ಯೂಸ್ ಬೇಡ ಅಂದ, ತಗೊಂಡಿಲ್ಲ. ಲೋ ಸೂರ್ಯ ಡಯಟ್ ಅಂದೆ, ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು. ಎಷ್ಟು ಚೆನ್ನಾಗೆ ಬಾರಿಸಿದ್ವಿ. ಇವ್ನು ನೋಡಿ ಡಯಟ್ ಅಂದ್ಬಿಟ್ಟು ಎಗ್ಗು ಏನು ತಿಂಡಿ ಹೇಳು. ಗೈಸ್ ಫೈನಲಿ ಇವಾಗ ಟಿಫನ್ ಮುಗೀತು. 11 o'clock ನಾವು ಚೆಕ್ಔಟ್ ಆಗಬೇಕು. ಸೊ ಇಲ್ಲಿರೋ ಗೇಮ್ಸ್ ಎಲ್ಲ ನಿಮಗೆ ಕವರ್ ಮಾಡಿ ತೋರಿಸಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಏನಮ್ಮ ಇದೆ, ಏನು ತಿಂದೆ, ಯಾರ ಮೇಲೆ ಆಸೆ? ಗೈಸ್ ನೋಡಿ ರೆಸಾರ್ಟ್ ಹೇಗಿದೆ, ತುಂಬ ಚೆನ್ನಾಗಿದೆ. ಟೆಂಟ್ ಬೇಕಾದ್ರೂ ನಾವು ಇಸ್ಕೊಂಡು ಸ್ಟೇ ಆಗ್ಬೋದು. ಇದೊಂಥರ ಇದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಮಾಡಲ್ಲ, ನಾನು ಮಂಗಳೂರು ಆ ಸೈಡ್ ಹೋದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಲಿ, ಅದೇ ನಾನು ಇವತ್ತು ಹೇಳಿದ್ನಲ್ಲ ನಿಮಗೆ ಲಾಗಲ್ಲಿ. ಸೊ ನನ್ನ ಮಗಳನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ಅಂತ, ಆವಾಗ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಅಲ್ಲಿ ಸ್ವಲ್ಪ ದೊಡ್ಡವಳಾಗಲಿ ಆವಾಗ ಸ್ಟೇ ಮಾಡೋದು. ಸೊ ಇವಾಗ ನಾವು ಸುಮ್ಮನೆ ಇವಾಗ ಚೆಕ್ಔಟ್ ಆಗಬೇಕು 11 o'clockಗೆ. ಇವಾಗ 10 ಆಗಿದೆ. ಟಿಫನ್ ಎಲ್ಲ ಆಯಿತು. ಇವಾಗ ಅವ್ರೇನೋ 1-2-3 ಗೇಮ್ ಆಡ್ತಾರಂತೆ, ಆಡ್ಬಿಟ್ಟು
ನೋಡಿ ಇವರು ಇವಾಗ ಜಿಪ್ ಲೈನ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಕಕ್ಕಲ್ ನೀನು ಹೋಗಲ್ವಾ? ನೀನು ಆಡಲ್ವಾ? ಅಣ್ಣ ಇದು ಆಡಕ್ಕಿಲ್ವಾ? ಇದು ಯಾರೋ ಕೊಡಿ. ತೇಜ ಏನ್ ಆಡಕ್ ಹೋಗ್ತಿದ್ಯಾ? ನಾವಿವಾಗ ಚೆಕ್ಔಟ್ ಆಗ್ತಾ ಇದೀವಿ. ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಸೊ ರೆಸಾರ್ಟ್ನ ಮಿಸ್ ಮಾಡ್ಕೋತೀವಿ, ಯಾಕಂದರೆ ತುಂಬ ಚೆನ್ನಾಗಿತ್ತು. ಇವ್ರು ಎಂಜಾಯ್ ಮಾಡಿದ್ರಲ್ಲ, ಹೇಗಿತ್ತು? ಸಕ್ಕತ್ತಾಗಿತ್ತು ಗೈಸ್, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಸ್ವಾತಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಪಾಪ. ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪ್ರೆಗ್ನೆಂಟು ಸ್ವಿಮ್ಮಿಂಗ್ ಪೂಲಲ್ಲಿ ಹಿಡಿದವ್ರ ಅಕ್ಕ ಗೈಸ್. ಪ್ರೆಗ್ನೆಂಟ್ ಅವ್ರು ಬಂದಿದ್ದಾರೆ ಇಲ್ಲೆಲ್ಲ. ಪ್ರೆಗ್ನೆನ್ಸಿ ಬಾರಮ್ಮ. ಇವ್ರು ಏನಾರು ಒಂದು ಕೆಲಸ ಮಾಡ್ತಾ ಇರ್ತಾರೆ. ರೂಮಲ್ಲಿ ಒಂದು ಕೆಲಸ ಮಾಡ್ಬಿಟ್ಟು ಬಂದರು, ಬಾಟ್ಲು ಹೊಡೆದಾಕ್ಬಿಟ್ರು. ಮೇಲಿದ್ದಿದ್ದು ಬಾಟ್ಲನ್ನ ಕೆಳಗಡೆ ಬಿಟ್ಬಿಟ್ಟು ಹೇಳ್ಬೇಡ ಅಂತ ಇವರೆಲ್ಲ ಲಾಗ್ ನೋಡ್ತಿದ್ರೆ ಇವ್ರ ಹತ್ರ ಬಾಟ್ಲು ಕಸಿಸ್ಕೊಳ್ಳಿ ಲಾಸ್ಟು ಗೈಸ್ ಅದು ಹೊಡೆದೋಯ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಓಕೆ ರೆಸಾರ್ಟ್, ಬಾಯ್.